ನಮಸ್ಕಾರ ವಿದ್ಯಾರ್ಥಿಗಳೇ, KCT ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಸುಸ್ವಾಗತ. ಇವಾಗೇನು KCT ಆ್ಯಂಡ್ ನೀಟ್ ಆಪ್ಷನ್ ಎಂಟ್ರಿ ಏನು ಜೋರಾಗಿ ನಡೀತಾ ಇದೆ, ಅದಕ್ಕೆ ತಕ್ಕನಾಗಿ ಕೆಲವೊಂದಿಷ್ಟು ನಿಮ್ಗೆ ಮಾತಾಡಬೇಕಿತ್ತು, ಹಾಗೆ ಮಾತಾಡೋಕ್ಕೆ ಬಂದಿದ್ದೀನಿ. ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ನಿಮ್ಗೆ ಹೇಳಕ್ಕೆ ಹೋಗ್ತಾನೆ. ಈಗ ಒಂದು 6 ಪಾಯಿಂಟ್ಸ್ಗಳನ್ನು ನೀವು ನೆನಪಲ್ಲಿ ಇಟ್ಕೋಬೇಕು. ಓಕೆ, ಮೊದಲನೇದಾಗಿ ಫಸ್ಟ್ ಪಾಯಿಂಟ್ ಬಂದುಬಿಟ್ಟು ಇಂಪಾರ್ಟೆಂಟು ಪ್ರಿಯಾರಿಟಿ ಯಾಕೆ ಇಷ್ಟು ಇಂಪಾರ್ಟೆಂಟ್ ಅಂತಂದರೆ, ನೀವು ಯಾವ ಪ್ರಿಯಾರಿಟಿ ಕೊಡ್ತೀರೋ ಅದೇ ನಿಮಗೆ ಕಾಲೇಜ್ ಅಲಾಟ್ ಆಗುತ್ತೆ ಮುಂದೆ. ಓನ್ಲಿ ಒಂದೇ ಒಂದು ಕಾಲೇಜ್ ಅಲಾಟ್ ಆಗೋ ಕಾರಣ ನೀವು ಯಾವ ಪ್ರಿಯಾರಿಟಿ ಕೊಡ್ಕೊತೀರೋ ಅದೇ ಮುಂದೆ. ಈಗ ಕೊಡುವಂಥ ಪ್ರಿಯಾರಿಟಿ ಮುಂದೆನೂ ಕೂಡ ನಿಮಗೆ ಲೈಫ್ ಲಾಂಗ್ ಅದೇ ಇರ್ತದೆ. ಅಂದರೆ ಚೇಂಜಸ್ ಮಾಡ್ಕೋಬೋದು ಬಿಡಿ, ಅದಕ್ಕೆ ನಡೀತದೆ. ಬಟ್ ಯಾವ ಒಂದು ಪ್ರಿಯಾರಿಟಿ ಕೊಡ್ಕೊಂಡಿರ್ತಾರೋ, ಲೈಕ್ ಯಾವುದೋ ಒಂದು ಒಂದನೇ ಕಾಲೇಜು ಕೊಟ್ಕೊಂಡಿರ್ತಾರೆ. ಓಕೆ, ಫಾರ್ ಎಕ್ಸಾಂಪಲ್ ನೀವು ರ್ಯಾಂಕ್ ಚೆನ್ನಾಗಿದ್ದು ಒಂದನೇ ಕಾಲೇಜ್ ಯಾವುದೋ ಒಂದು ವರ್ಸ್ಟ್ ಕಾಲೇಜು ಫಸ್ಟಿಗೆ ಕೊಡ್ಕೊಂಡ್ಬಿಟ್ರೆ ಅದೇ ಅಲಾಟ್ಮೆಂಟ್ ಆಗಿಬಿಡ್ತದೆ. ಸೊ ಹಂಗಾಗಿ ಯಾವ ಕಾಲೇಜು ಚೆನ್ನಾಗಿದ್ದಾವೋ ಬೆಸ್ಟ್ ಕಾಲೇಜನ್ನ ಟಾಪಲ್ಲಿ ಇಟ್ಕೋರಿ, ಸ್ವಲ್ಪ ಒಂದು ರೇಂಜ್ಗೆ ಇರೋದು ಮಿಡಲ್ ಇಟ್ಕೋರಿ, ಸ್ವಲ್ಪ ಹಂಗೆ ಪೂರಾ ಚೆನ್ನಾಗಿಲ್ಲ ಅಂತಂದರೆ ಕೆಳಗಡೆ ಇಟ್ಕೋರಿ. ಈ ರೀತಿಯಾಗಿ ನಿಮ್ಮೊಂದು ಆಪ್ಷನ್ ಎಂಟ್ರಿ ಪ್ರಿಯಾರಿಟಿ ಇರಲಿ. ಓಕೆ, ಆ್ಯಂಡ್ ಎರಡನೇದು ಮ್ಯಾಕ್ಸಿಮಮ್ ಕಾಲೇಜಸ್ನ ಆ್ಯಡ್ ಮಾಡಿ ಅಂತ ಹೇಳ್ತಿದ್ದೀನಿ. ಎರಡನೇ ಪಾಯಿಂಟ್ ಯಾಕೆ ಮ್ಯಾಕ್ಸಿಮಮ್ ಅಂತಂದರೆ, ಈಗ ಫಸ್ಟ್ ರೌಂಡಿಗೆ ನೀವು ಮಾಡತಕ್ಕಂಥ ಆಪ್ಷನ್ ಎಂಟ್ರಿ ಅದೇ ಏನಪ್ಪ ಅಂದರೆ ಸೆಕೆಂಡ್ ರೌಂಡಿಗೆ ಕನ್ಸಿಡರ್. ಈಗ ಯಾವುದೋ ಒಂದು 100 ಕಾಲೇಜ್ ಹಾಕಿರ್ತೀರ, ಫಸ್ಟ್ ರೌಂಡಿಗೆ ಹಾಕೊಂಡಿದ್ದೀರಾ. ಓಕೆ, ಲೈಕ್ ಸಿಗದೆ ಹೋದ್ರೆ, ಓಕೆ ಫಸ್ಟ್ ರೌಂಡಿಗೆ ಸೀಟ್ ಸಿಗಲಿಲ್ಲಪ್ಪ, ಸೆಕೆಂಡ್ ರೌಂಡಿಗೆ ಹೋಗ್ತೀರಾ. ಅವಾಗ ನಿಮ್ಗೆ ಅನಿಸುತ್ತೆ ಓಕೆ 100 ಕಾಲೇಜ್ ಕಡಿಮೆ ಆಗಿಬಿಟ್ಟು ಅದಕ್ಕೆ ಸಿಕ್ಕಿಲ್ಲ, ಹಂಗೆ ಇನ್ನೂ ಸ್ವಲ್ಪ ಕಾಲೇಜಸ್ ಆ್ಯಡ್ ಮಾಡ್ತೀನಿ ಅಂತಂದರೆ ಬರಲ್ಲ. ಅದಕ್ಕೆ ಹೇಳೋದು ಫಸ್ಟ್ ರೌಂಡ್ಗೆ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕೂಡ ಕಾಲೇಜಸ್ನ ಆ್ಯಡ್ ಮಾಡ್ಕೊರಿ. ನಿಮಗೆ ಕೆಲವೊಂದಿಷ್ಟು ಹುಡುಗರಿಗೆ ಅಂತಾರೆ ಏನಂತಂದರೆ, ನಾನೀಗ ಫಸ್ಟ್ ರೌಂಡಿಗೆ ನಾನೇನಾದರೂ ಈಗ ಒಂದು 500 ಕಾಲೇಜ್ ಹಾಕೊಂಡ್ಬಿಟ್ಟಿದ್ದೀನಿ, ನನಗೇನೋ ಚೆನ್ನಾಗಿದೆ ರ್ಯಾಂಕ್, ನನಗೆ ಒಂದು 499 500 ಕಾಲೇಜ್ ನಿಂಗೆ ಅಲಾಟ್ಮೆಂಟ್ ಮಾಡಿಬಿಟ್ರೆ ಅವರು ಅಂತ ಅನಿಸುತ್ತೆ. ಅವರಾಗಿ ಮಾಡಲ್ಲ, ನಿಮ್ಮ ಒಂದು ರ್ಯಾಂಕ್ ಮೇಲೆ ಅವ್ರು ಅನೌನ್ಸ್ಮೆಂಟ್ ಮಾಡ್ತಾರೆ. ನಿಮ್ಮ ರ್ಯಾಂಕ್ ಚೆನ್ನಾಗಿತ್ತಂದರೆ ಅಷ್ಟೆಲ್ಲ ಯಾಕೆ ಮಾಡ್ತಾರೆ, ನಿಮ್ಮ ಪ್ರಿಯಾರಿಟಿ ಮೇಲೆ ಚೆನ್ನಾಗಿ ಯಾವುದೋ ಒಂದು ಕಾಲೇಜ್ ಇತ್ತಂದರೆ ಕೊಟ್ಬಿಡ್ತಾರೆ. ಪ್ರಿಯಾರಿಟಿ ಚೆನ್ನಾಗಿ ಮಾಡ್ಕೊಂಡಿರ್ತಂದರೆ ಆಟೋಮೆಟಿಕ್ಲಿ ನಿಮ್ಮ ಒಂದು ಬೇಸ್ಡ್ ಆನ್ ರ್ಯಾಂಕು ಅವರು ಕೊಡ್ತಾರೆ. ಓಕೆ, ಸೊ ಪ್ಯೂರ್ಲಿ ಟ್ರಾನ್ಸ್ಪರೆಂಟ್ ಪ್ರೊಸೆಸ್ ಇದ್ದ ಕಾರಣ ಯಾವುದೇ ರೀತಿ ಮೋಸ ಆಗೋಲ್ಲ. ಪ್ಲೀಸ್ ಏನಪ್ಪ ಅಂದರೆ ಆ ರೀತಿಯಾಗಿ ಇತ್ತಂದರೆ ತೆಗೆದಾಕ್ಬಿಡಿ. ಓಕೆ ಸರಿ, ನೆಕ್ಸ್ಟು ಮೂರನೇ ಪಾಯಿಂಟ್ ಬಂದುಬಿಟ್ಟು 2 to 3 minutes ಆಪ್ಷನ್ ಎಂಟ್ರಿ ಮಾಡ್ತಿರೋ. ಈಗ ಆಪ್ಷನ್ ಎಂಟ್ರಿ ಮಾಡುವಾಗ ಹೇಳ್ತಿದ್ದೀನಿ, ಈ ಸೇವ್ ಆ್ಯಂಡ್ ಸಬ್ಮಿಟ್ ಅಂತ ಪ್ರೊಸೆಸ್ ಇರ್ತದೆ. ಅಲ್ಲಿ ಕೆಳಗಡೆ ನೀವು ಯಾವ ಒಂದು ಕಾಲೇಜಸ್ನ ಅಥವಾ ಕೋರ್ಸ್ನ ಸೆಲೆಕ್ಟ್ ಮಾಡ್ಕೊತಿರ್ತೀರೋ ಕೆಳಗಡೆ ಸೇವ್ ಆ್ಯಂಡ್ ಸಬ್ಮಿಟ್ ಕೊಡಬೇಕು ಅಂತ ಮೆನ್ಷನ್ ಮಾಡಿರ್ತಾರೆ. ಅದನ್ನ ಕೊಡಿ. ಯಾಕಂತಂದರೆ ನೀವು ಹಾಗೆ ಕಂಟಿನ್ಯೂ ಕಾಲೇಜ್ ಸೆಲೆಕ್ಟ್ ಮಾಡ್ತಾ ಹೋಗ್ತಾ ಇರ್ತೀರಿ. ಒಂದು 10 ನಿಮಿಷ ಆದರೂ ನೀವು ಸೇವ್ ಆ್ಯಂಡ್ ಸಬ್ಮಿಟ್ ಕೊಡ್ತಾ ಇರಲ್ಲ, ಹಾಗೆ ನಂಬರ್ ಹಾಕ್ತಾ ಇರ್ತೀರ. ಆವಾಗ ಏನಾಗ್ತದೆ ಅಂತಂದರೆ ನೀವು ಸೇವ್ ಆ್ಯಂಡ್ ಸಬ್ಮಿಟ್ ಕೊಟ್ಟರು ಕೂಡ ತೊಗೊಳ್ಳಲ್ಲ, ಅದು ವಾಪಸ್ ಮತ್ತೆ ಲಾಗಿನ್ ಆಗಬೇಕಾಗ್ತದೆ. ಸೊ ಆ ರೀತಿ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾಕಂದರೆ ಅಷ್ಟೊಂದು ಕಷ್ಟಪಟ್ಕೊಂಡು ನೀಟಾಗಿ ಮಾಡಿರ್ತಾರೆ, ಮತ್ತೆ ತಪ್ಪಾದರೆ ಕೆಲವೊಂದು ಟೈಮ್ ಲಾಗಿನ್ ಕೂಡ ಆಗದಿರ್ಬೋದು ನೆಕ್ಸ್ಟ್ ಟೈಮು. ಸೊ ಹಂಗಾಗಿ ಒಂದು ಮೂರನೇ ಪಾಯಿಂಟ್ ಬಂದುಬಿಟ್ಟು ಮೇನ್ ಪಾಯಿಂಟ್, ಅದು 2-3 ನಿಮಿಷಕ್ಕೊಮ್ಮೆ ಸೇವ್ ಆ್ಯಂಡ್ ಸಬ್ಮಿಟ್ ಕೊಡ್ರಿ, ಪಕ್ಕದಾಗಿ ಅಪ್ಡೇಟ್ ಕೊಡ್ತಾ ಇರಿ. ಓಕೆ, ಮೂರನೇ ಪಾಯಿಂಟ್ ಅದೇ. ನೆಕ್ಸ್ಟು ಸಬ್ಮಿಟ್ ಕೊಟ್ಟಾದ ತಕ್ಷಣ ಫೈನಲ್ ಸಬ್ಮಿಟ್ ಅಂತ ಇರ್ತದೆ ಪಕ್ಕದಲ್ಲಿ, ಆ ಒಂದು ಫೈನಲ್ ಸಬ್ಮಿಟನ್ನು ಕೊಡಿರಿ. ಓಕೆ, ಅಪ್ಡೇಟ್ ಆಗಿರ್ತದೆ ಆದರೂ ಕೂಡ ಇನ್ನೊಂದು ಟೈಮ್ ಸಬ್ಮಿಟ್ ಕೊಡಿ, ಏನಾಗಲ್ಲ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಶಾರ್ಟ್ ಲಿಸ್ಟ್ ತಗೊಳ್ಳಿ. ಅಂದರೆ ಎಲ್ಲನೂ ಕೂಡ ನಿಮ್ಮದು ಆಪ್ಷನ್ ಎಂಟ್ರಿ ಮುಗಿದಿತ್ತಪ್ಪ, ನಾನು ಕಂಪ್ಲೀಟಾಗಿ ಆಗಿದೆ ಅಂತಂದರೆ ಸುಮ್ಮನೆ ಲಾಗೌಟ್ ಆಗೋ ಬದಲು ಒನ್ ಟೈಮ್ ಒಂದು PDF ಶಾರ್ಟ್ ಲಿಸ್ಟ್ ಅಂತ ಬಂದಿರ್ತದೆ, ಅಂದರೆ ಡೀಟೇಲ್ಸ್ ಅಂತ ಇರುತ್ತೆ ನೋಡಿರಿ, ಅದನ್ನು ತಗೋರಿ. ಅಂದರೆ PDF ತಗೋರಿ ಅಂತ ಹೇಳ್ತಾರೆ. ನೀವು ಮಾಡಿರುವಂತಹ ಆಪ್ಷನ್ ಎಂಟ್ರಿ ಒಂದು ಬುಕ್ ಇರುತ್ತಲ್ವ, ಅದೇ ಒಂದು PDF ತಗೋರಿ ಡೌನ್ಲೋಡು. ಓಕೆ, ಯಾಕೆ ತಗೋರಿ ಅಂತಂದರೆ 6ನೇ ಪಾಯಿಂಟ್ ಇದೆ ನೋಡಿ, ಅನಲೈಸಿಸ್ ಮಾಡ್ಕೋರಿ. ಫಾರ್ ಎಕ್ಸಾಂಪಲ್ ಏನೋ ಮಿಸ್ಟೇಕ್ ಆಗಿಬಿಟ್ಟಿರ್ತದೆ, ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ನಿಮಗೆ ಗಮನದಲ್ಲಿರಲ್ಲ. ಓಕೆ, ಒಂದು 2ನೇ ಕಾಲೇಜ್ ಯಾವುದೋ ಒಂದು ವರ್ಸ್ಟ್ ಕಾಲೇಜ್ ಇರ್ತದೆ, ನೀವು ಸುಮ್ಮನೆ ಅಂದರೆ ನೀವು ಅಬ್ಸರ್ವ್ ಮಾಡಿರಲ್ಲ, ಹಂಗೆ ಹಾಕೊಂಡು ಬಿಟ್ಟಿರ್ತಾರೆ. ಬಟ್ ಬಂದಿರ್ತದೆ, ಅದು ಗೊತ್ತಾಗೋದು ಹೆಂಗೆ ಅನಲೈಸಿಸ್ ಮಾಡಿದಾಗ ಮಾತ್ರ. ಸೊ ಹಂಗಾಗಿ ಆ ಒಂದು ಅನಲೈಸಿಸ್ ತಗೊಂಡು, ಅಂದರೆ ಆ ಒಂದು PDF ತಗೊಂಡು ಒನ್ ಟೈಮ್ ನೋಡ್ಕೋರಿ. ಇದಿಷ್ಟು ಮಾಡಬೇಕಾಗಿದ್ದು. ಈಗ ಆಪ್ಷನ್ ಎಂಟ್ರಿ ಇದೆಲ್ಲನೂ ಕೂಡ ಇಷ್ಟು ಪಾಯಿಂಟ್ ಇಂಪಾರ್ಟೆಂಟು, ಅದಕ್ಕೋಸ್ಕರ ಹೇಳಿದ್ದೀನಿ. ಸೊ ಇಷ್ಟೇ, ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ನಮ್ಮ ಒಂದು ವೀಡಿಯೋಸ್ನ ಶೇರ್ ಮಾಡೋ ಮೂಲಕ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡ್ರೆ, ನೀವು ಕೂಡ ಒಂದು ಸಬ್ಸ್ಕ್ರೈಬ್ ಮಾಡಿ. ಸರಿ, ಇಷ್ಟೇ, ಬಾಯ್.